ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ಇವತ್ತು ನಮ್ಮ ಕಿಚ್ಚ ಸುದೀಪ್ ಸರ್ದು ಹುಟ್ಟುಹಬ್ಬ. ಸೊ ನನ್ನ ಸ್ವೀಟ್ ಡಾರ್ಲಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಕಿಚ್ಚನಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ನೋಡ್ಕೊಳ್ಳ ತುಂಬಾ ಚೆನ್ನಾಗಿರಿ. ನಿಮ್ಮ ಹೇರ್ಸ್ಟೈಲಂತೂ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ. ಕ್ಯೂಟಾಗಿ ಕಾಣ್ತಾ ಇದ್ದೀರಾ. ಸೊ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಡಾರ್ಲಿಂಗ್. ಇದೇ ರೀತಿ ಖುಷಿಯಾಗಿ ನಿಮ್ಮ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಮಾತುಗಳನ್ನ ಇದೇ ರೀತಿ ಸಜೆಸ್ಟ್ ಮಾಡ್ತೀರಿ ಅಂತ ಹೇಳ್ತಾ ಲವ್ ಯು ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಕಿಚ್ಚನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಹಾಗೆ ಇದು ಗೋಡೆ ಮೇಲಿದ್ದಂತಹ ಮಾರ್ಕು ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ಇವತ್ತಿನ ಲಾಗಲ್ಲಿ ನಾನು ತೋರಿಸ್ತೀನಿ. ಮೊನ್ನೆ ತಾನೇ ಪೇಂಟ್ ಹೊಡಿಸಿದ್ವಿ ನಾವು. ನೋಡಿ ಯಾವ ರೀತಿ ಚೀಕು ಕಾಜಲ್ ತೊಗೊಂಡು ಸೊ ಮಾಡಿದ್ದಾನೆ ಅಂದರೆ, ಸೊ ಫಸ್ಟ್ ಏನಂದರೆ ನಾವು ಮಾಮೂಲಿ ವಿಮ್ ಡ್ರಾಪಲ್ಲಿ ರಬ್ ಮಾಡಿದ್ವಿ. ವಿಮ್ ಡ್ರಾಪ್ ರಬ್ ಅಷ್ಟು ಯೂಸ್ ಆಗಿಲ್ಲ. ಸೊ ಕೊನೆಗೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಟೂತ್ಪೇಸ್ಟ್ ಇರುತ್ತೆ ಗೊತ್ತಾ, ಕೋಲ್ಗೇಟ್ ಟೂತ್ಪೇಸ್ಟು. ಸೊ ಅದು ಹಾಕಿ ಜಸ್ಟ್ ಈ ರೀತಿ ಸಾಫ್ಟ್ ಸ್ಕ್ರಬ್ಬಲ್ಲಿ ಇಷ್ಟೇ ಮಾಡಿದ್ದು. ಎಷ್ಟು ಬೇಗ ಕಾರ್ಯ ಆಯಿತು ಗೊತ್ತಾ. ನೋಡಿ ಈಗ ನಾನು ಕೋಲ್ಗೇಟ್ ಹಾಕೋತಾ ಇದ್ದೀನಿ. ವೈಟ್ ಕೋಲ್ಗೇಟ್ ಇದ್ದರೆ ಇನ್ನೂ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಮ್ಯಾಕ್ಸ್ ಫ್ರೆಶ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಆಯಿತು. ಸೊ ನೋಡಿ ಎಷ್ಟು ದೊಡ್ಡದಾಗಿ ಗೀಚಿದ್ದ ಕಾಜಲಲ್ಲಿ ಅಂದರೆ ಅವನು ಅಷ್ಟು ಗೀಚಿದ್ದ. ಸೊ ಅದಕ್ಕೆ ಎಲ್ಲ ಈ ರೀತಿ ರಬ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಸಹ ಈ ಥರ ಮನೇಲಿ ಚಿಕ್ಕ ಮಕ್ಕಳಿದ್ದು ಏನಾದರೂ ಗಲಾಟೆ ಮಾಡಿ ಇಷ್ಟು ಗೀಚಿದರೆ ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸಾರಿ ಟ್ರೈ ಮಾಡಿ, ಓಕೆನಾ. ಸೊ ಯಾಕಂತ ಹೇಳಿದ್ರೆ ನೋಡಿ ನಾನು ರಬ್ ಮಾಡ್ತಾಯಿದ್ರೆ ಎಷ್ಟು ಈಸಿಯಾಗಿ ಅದು ರಿಮೂವ್ ಆಗ್ತಾಯಿದೆ. ನೀವು ನೋಡ್ಬೋದು, ಇದು ಪೆನ್ಸಿಲ್ ಮಾರ್ಕ್ ಆಗಿರ್ಬೋದು, ಪೆನ್ ಮಾರ್ಕ್ ಆಗಿರ್ಬೋದು, ಎಲ್ಲನೂ ಸಹ ಸುಲಭವಾಗಿ ಹೋಗುತ್ತೆ. ನೀವು ಗೀಚಿ ಎಷ್ಟೋ ದಿನ ಆದಮೇಲೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ತಕ್ಷಣಕ್ಕೆ ಏನು ಆಗಿರುತ್ತೆ ನಿಮ್ಮ ಕಣ್ಣಿಗೆ ಯಾವಾಗ ಕಂಡು ಬರುತ್ತೆ ಆವಾಗ ಈ ರೀತಿ ರಬ್ ಮಾಡೋದು. ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿರೋ ಬಟ್ಟೆನ ಜಾರಿಸಿ ಒಂದು ಸತಿ ಗೋಡೆನ ಒರೆಸಿದ್ರೆ ಸೊ ಕಂಪ್ಲೀಟಾಗಿ ಗೋಡೆ ಪಳಪಳ ಅಂತ ಮೊದಲಿನ ಥರನೇ ಆಗುತ್ತೆ. ಸೊ ನಾವು ಯಾವ ರೀತಿ ಒರೆಸಿ ಸ್ವೈಪ್ ಮಾಡ್ಕೋತೀವೋ ಸೊ ಅದರಲ್ಲಿ ವೈಪ್ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಇರುತ್ತೆ. ಸೊ ನೋಡಿ ಈ ರೀತಿ ವೈಪ್ ಮಾಡ್ಕೋತಾ ಇದ್ದೀನಿ ನಾನು ಬಟ್ಟೆಯಲ್ಲಿ. ನೋಡಿ ಮೂಲೆಯಿಂದ ಹಿಡಿದು ಪ್ರತಿಯೊಂದೂ ಸಹ ಹೋಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ಯಾವ ರೀತಿ ಹೋಗ್ತಾ ಇದೆ ಅಂತ. ಸೊ ನೋಡಿ ಈ ರೀತಿ ಯಾವುದೇ ರೀತಿಯಾದಂಥ ಕರೆನೂ ಸಹ ಏನು ಕೂತಿಲ್ಲ. ಕರೆ ಕೂರುತ್ತಾ ಅಂತ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆಯೂ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ. ಸೊ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯೂ ಸಹ ಅವನು ಕಿಚನಲ್ಲಿ ಗೀಚಿದ್ದ, ಅದನ್ನು ಸಹ ತೋರಿಸ್ತೀನಿ ಬನ್ನಿ. ಇಷ್ಟು ಇಂಟ್ರೆಸ್ಟು ಇಷ್ಟು ಕಾಳಜಿ ಯಾಕಪ್ಪ ಅಂತ ಹೇಳಿದ್ರೆ ಮೊನ್ನೆ ತಾನೇ ನಾವು ಮನೆ ಪೇಂಟ್ ಮಾಡಿಸಿದ್ವಿ. ಸೊ ಪೇಂಟ್ ಮಾಡಿಸಿ ಒಂದು ವಾರಕ್ಕೆ ಈ ಥರ ಮಾಡ್ತಾನಲ್ಲ ಅನ್ನೋ ಕೋಪ ಜಾಸ್ತಿ ಬಂದುಬಿಡ್ತು. ನೋಡಿ ಎಷ್ಟು ಪಳಪಳ ಆಗಿದೆ ಅಲ್ಲ. ಅದು ಡ್ರೈ ಆದರೆ ಮಾಮೂಲಿ ನ್ಯಾಚುರಲ್ ಆಗಿ ಪೇಂಟ್ ಕಲರ್ ಬರುತ್ತೆ. ಸೊ ನೋಡಿ ಇದು ಕಿಚನಲ್ಲಿ ಗೀಚಿರೋದು. ಸೊ ಕಿಚನಲ್ಲೂ ಸಹ ಸಾಫ್ಟ್ ಸ್ಕ್ರಬ್ ತೊಗೊಂಡು ಅದಕ್ಕೆ ಕೋಲ್ಗೇಟ್ನ ಹಾಕ್ಕೊಂಡು ಈ ರೀತಿ ಸ್ಕ್ರಬ್ ಮಾಡಬೇಕು. ಸೊ ಈ ರೀತಿ ಸಾಫ್ಟಾಗಿ ತೊಗೊಳ್ಳಿ. ಸ್ಟೀಲ್ ನಾರು ಅದೆಲ್ಲ ತೊಗೋಬೇಡಿ. ಯಾಕಂದರೆ ಸ್ಟೀಲ್ ನಾರೆಲ್ಲ ಸ್ಕ್ರ್ಯಾಚಸ್ ಥರನೇ ನಿಮಗೆ ಅದು ಫೀಲ್ ಆಗುತ್ತೆ ಗೋಡೆ ಮೇಲೂ ಸಹ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟೀಲ್ ನಾರೆಲ್ಲ ತೊಗೋಬೇಡಿ. ನೋಡಿ ಈ ರೀತಿ ಸ್ಕ್ರಬ್ಬು ಸಾಫ್ಟ್ ಸ್ಕ್ರಬ್ಬಲ್ಲಿ ನೀವು ತೊಗೊಂಡ್ರೆ ಆದಷ್ಟು ಬೇಗ ಅದು ರಿಮೂವ್ ಆಗುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಇಷ್ಟ ಆದಲ್ಲಿ ಈ ಟಿಪ್ಸ್ನ ಯಾರಿಗಾದ್ರೂ ಶೇರ್ ಮಾಡಿ. ಮಕ್ಕಳಿರೋ ಮನೆಗಂತೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಉಲ್ಲಾಸ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ. ಚೀಕು ಅಂತೂ ಯಾವ ಗೋಡೆನೂ ಬಿಡಲ್ಲ, ಏನು ಸಿಕ್ಕಿದ್ರೂ ಗೋಡೆ ಮೇಲೆ ಗೀಚತ್ತು ಕಲ್ತು ಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ಟಿಪ್ಸ್ನ ಹೇಳ್ತಾ ಇದ್ದೀನಿ. ನೀವು ಸಹ ಫಾಲೋ ಮಾಡಿ. ಟಿಪ್ಸ್ ಇಷ್ಟ ಆಯಿತು ಅಂದರೆ ಲೈಕು ಸಹ ಕೊಡಿ. ಹಾಗೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲೂ ಸಹ ನೀವು ತಿಳಿಸ್ಬೋದು. ನೋಡಿ ಯಾವ ರೀತಿ ಹಿಂದ್ಗಡೆಯಿಂದ ಸ್ಕ್ರಬ್ ಮಾಡಿದ್ರೂ ಸಹ ಕೊಳೆ ಯಾವ ರೀತಿ ಬರ್ತಾ ಇದೆ ಅಂತ. ಕೊಳೆ ಅನ್ನೋದಕ್ಕಿಂತ ಅದು ಗೀಚಿರೋದಲ್ಲ ಕಾಜಲಲ್ಲಿ, ಸೊ ಅದೆಲ್ಲ ರಿಮೂವ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಫಳಫಳ ಅಂತಿದೆ ಅಲ್ವಾ. ಸೊ ಮತ್ತೆ ನಿಮಗೆ ಸ್ಕ್ರಬ್ ಮಾಡಿ ತೋರಿಸ್ತೀನಿ. ಇಲ್ಲಿ ವಾಶ್ ಮಾಡಿದ್ದೆ ನಾನು. ಸೊ ವಾಶ್ ಆದಮೇಲೆ ಸಹ ಮತ್ತೊಂದು ಸಾರಿ ಈ ರೀತಿ ಸ್ಕ್ರಬ್ ಮಾಡಿ ನೋಡಿ ಫುಲ್ಲು ನೀಟಾಯ್ತಲ್ಲ. ಸೊ ಈ ಒಂದು ಟಿಪ್ಸ್ನ ನೀವು ಸಹ ಮನೆಯಲ್ಲಿ ಫಾಲೋ ಮಾಡಿ. ಹೇಗೆ ಈ ಟಿಪ್ಸು ನಿಮಗೆ ಏನಂತಾರೆ ಅನುಕೂಲವಾಯಿತು ಅಥವಾ ಯೂಸ್ಫುಲ್ ಆಯಿತು ಅನ್ನೋದನ್ನು ಸಹ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಇವತ್ತು ನಮ್ಮ ಕಿಚ್ಚ ಸುದೀಪ್ ಡಾರ್ಲಿಂಗ್ದು ಹುಟ್ಟುಹಬ್ಬ. ಎಲ್ಲರೂ ಸಹ ವಿಶ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.